ನಮಸ್ಕಾರ. ಈಗ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಡಾಕ್ ಸತೀಶ್ ಅವರ ಒಂದು ಅನಾಚಾರದ ವಿಡಿಯೋ. ಹೌದು, ಯಾಕೆ ಈ ವಿಷಯ ಹೇಳಿದೆ ಅಂತಂದ್ರೆ, ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ. ಅದಕ್ಕೆ ದಾದಾ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ದಾದಾ ಯಾರ್ ಗೊತ್ತಾ ಅನ್ನೋ ಸಿನಿಮಾ ಹಾಡನ್ನ ಅಲ್ಲಿ ಬಳಕೆ ಕೂಡ ಮಾಡ್ತಾರೆ. ಆದ್ರೆ ಆ ವಿಡಿಯೋ ಹೇಗಿತ್ತು ಅಂದ್ರೆ, ಅವರು ವಾಶ್ರೂಮ್ ಅಲ್ಲಿ ನಿಂತು ಮೂತ್ರ ವಿಸರ್ಜನೆ ಮಾಡುವಂತಹ ವಿಡಿಯೋಗೆ ದಾದಾ ಯಾರ್ ಗೊತ್ತಾ ಅಂತ ಹಾಡನ್ನ ಹಾಕಿ ಅವಹೇಳನಕಾರಿ ಅಂತ ವಿಷಯ ಅಂತ ಗೊತ್ತಾಗಿದ ತಕ್ಷಣ, ಆ ವಿಡಿಯೋ ವೈರಲ್ ಆಗಿದ ತಕ್ಷಣ ನಮ್ಮ ಬಿಗ್ ಬಾಸ್ ರಜತ್ ಹಾಗೂ ವಿನಯ್ ಗೌಡ ಅವರು ಕೆಂಡ ಕಾರಿದ್ದಾರೆ. ಹೌದು, ಈ ವಿಚಾರವಾಗಿ ಅವ್ರಿಗೆ ಅದೇ ಸ್ಪಾಟ್ ಅಲ್ಲಿ ಕಮೆಂಟ್ ಅನ್ನ ಕೂಡ ಮಾಡಿದ್ದಾರೆ. ತಕ್ಷಣವೇ ಆ ವಿಡಿಯೋವನ್ನ ಡಿಲೀಟ್ ಮಾಡು ಅಥವಾ ಆ ಹಾಡನ್ನ ಡಿಲೀಟ್ ಮಾಡು ಅಂತ. ಆದ್ರೆ ಸತೀಶ್ ಕ್ಯಾಡಬಮ್ಸ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆ ವಿಡಿಯೋನ ಹಾಗೆ ಇಟ್ಟಿದ್ದಾರೆ, ಅದನ್ನ ಡಿಲೀಟ್ ಕೂಡ ಮಾಡಿಲ್ಲ. ಇದ್ರ ವಿರುದ್ಧ ಒಂದಷ್ಟು ಸಿನಿಮಾ ರಂಗದ ಗಣ್ಯರು ಕೂಡ ಕಿಡಿಕಾರಿದ್ದು, ಸದ್ಯ ಸತೀಶ್ ಕ್ಯಾಡಬಮ್ಸ್ ಇದ್ರ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಆದ್ದರಿಂದ ಇದೀಗ ಒಂದು ಸುದ್ದಿ ಬರ್ತಿರುವಂತದ್ದು, ಬನಶಂಕರಿ ಪೊಲೀಸ್ ಠಾಣೆಯ ಮೆಟ್ಟಲನ್ನ ರಜತ್ ಹಾಗೂ ಬಿಗ್ ಬಾಸ್ ವಿನಯ್ ಗೌಡ ಕೂಡ ಇದೀಗ ಅವ್ರ ಮೇಲೆ FIR ದಾಖಲೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಹಾಕಿದ್ದು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಒಂದು ವಿಡಿಯೋ ಆ ರೀತಿ ಇತ್ತು. ವಾಶ್ರೂಮ್ ಅಲ್ಲಿ ನಿಂತು ಸೂಸು ಮಾಡಿದ್ರು ಕೂಡ ಅಣ್ಣ ಫೇಮಸ್ ಆಗ್ತೀನಿ ಅನ್ನೋ ಒಂದು ಅವರೇ ಒಂದು ಟೈಟಲ್ ಅನ್ನ ಕೊಟ್ಟು ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅವರ ಹಾಡನ್ನ ಕೂಡ ಬಳಸಿ ಅಲ್ಲಿ ಒಂದು ಫ್ಯಾನ್ಸ್ಗೂ ಒಂದು ನೋವು ಉಂಟು ಮಾಡುವಂತ ಸಂಗತಿ. ಹಾಗೆ ಅವರನ್ನ ತುಂಬಾ ಅಭಿಮಾನಿಸುವ ಒಂದಷ್ಟು ಸಿನಿಮಾ ರಂಗದಲ್ಲೂ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಒಂದು ರೀತಿ ನೋವು ಆಗುತ್ತೆ. ಒಬ್ಬ ಖ್ಯಾತ ನಟ, ಒಂದಷ್ಟು ಸಿನಿಮಾದಲ್ಲಿ ಹೆಸರನ್ನ ಮಾಡಿರುವಂತಹ ನಟ, ಸತತವಾಗಿ 30 ವರ್ಷಗಳ ಕಾಲ ಅವರ ಸಿನಿ ಜರ್ನಿಯನ್ನ ನಡೆಸಿರುವಂತಹ ನಟನ ಒಂದು ಹಾಡನ್ನ ಈ ರೀತಿಯಾಗಿ ಬಳಸ್ಕೊಳ್ಳೋದು ಯಾವ ರೀತಿಯಾದಂತಹ ಇದು ಸರಿ ಅನ್ನೋದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಇಷ್ಟೆಲ್ಲ ನಡೆದ್ರು ಕೂಡ ಸತೀಶ್ ಕ್ಯಾಡಬಮ್ಸ್ ಅವರು ಆ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ ರೆಡಿ ಇಲ್ಲ. ಸದ್ಯ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ.